ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಭಾನುವಾರ ನಿನ್ನೆ ಮುಗಿದೋಯ್ತು, ಆಯಾಸಗೊಂಡಿದ್ದೆವು. ಈ ದಿನದಿಂದ ಈಗ ಮತ್ತೆ ಡ್ಯೂಟಿ ಶುರು ಆಗುತ್ತೆ. ಸ್ಕೂಲ್ಸ್ಗೆ ಹೋಗಬೇಕು, ಕೆಲವರು ಎಕ್ಸಾಮ್ಸ್ ಬರೆಯುತ್ತಿದ್ದಾರೆ. ಎಲ್ಲ ಯೋಚನೆಯಲ್ಲಿ ಪ್ರಾರ್ಥನೆಯೇನಾದರೂ ಮಾಡುವುದನ್ನು ಮರೆಯುತ್ತಾ ಇದ್ದೀರಾ? ಎಷ್ಟೇ ಕೆಲಸ ಇದ್ರೂ ಕೂಡ ಯೇಸುವಿಗೆ ಪ್ರಥಮ ಸ್ಥಾನ ಕೊಡುವುದಾದರೆ ಎಲ್ಲಾ ಕೆಲಸಗಳು ಸಫಲವಾಗ್ತವೆ. ಬನ್ನಿ ಹಾಗಾದರೆ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಈ ಅನುದಿನದ ಧ್ಯಾನ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಮೇಲುಕರವಾಗಿ, ಈ ದಿನವಿಡೀ ಪ್ರಯೋಜನಕರವಾಗಿ, ನಿಮ್ಮ ಜ್ಞಾನವನ್ನು ಹೊಂದಿ, ನಿಮ್ಮ ಕೃಪೆಯನ್ನು ಹೊಂದಿ, ನಮಗೆ ಕವಚದಂತಿದ್ದು ನಮಗೆ ಎಷ್ಟೋ ಸಹಕರಿಸುತ್ತದೆ ಎಂಬುದಾಗಿ ನಾವು ಗುರುತಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಗಲಿಬಿಲಿಯಲ್ಲಿದ್ದೀರಾ? ಎಲ್ಲಿ ನೋಡಿದ್ರೂ ಹಬ್ಬದ ಗಲಿಬಿಲಿ. ಹಬ್ಬ ಮಾಡ್ಲಿಕ್ಕಾಗಲ್ಲ ಎಂದು ಕೆಲವರು ಹೇಳಿದ್ರೆ, ಹಬ್ಬ ಅಂದರೆ ಹಾಡುಗಳು, ಡಾನ್ಸುಗಳು, ಸ್ಟಾರ್ಸು ಮತ್ತೆ ಹೊಸ ಬಟ್ಟೆಗಳು, ಶಾಪಿಂಗು, ಅದು ಇದು ಎಂಬುದಾಗಿ ಸಂಭ್ರಮದೊಂದಿಗೆ, ಪ್ರಾರ್ಥನೆ ಇಲ್ಲದೆ, ವೈಯಕ್ತಿಕ ದೇವರೊಂದಿಗೆ ಸಹವಾಸವಿಲ್ಲದೆ ಆರ್ಭಾಟದಲ್ಲಿಯೇ ಕೆಲವರು ಸಮಯ ಕಳೆಯುತ್ತಾರೆ. ನಿಜವಾದ ಹಬ್ಬ ಕರ್ತನೊಂದಿಗೆ ಸಮಯ ಕಳೆಯುವಂಥದ್ದಾಗಿದೆ, ಕರ್ತನಲ್ಲಿ ಆನಂದಿಸುವಂಥದ್ದಾಗಿದೆ, ಕರ್ತನ ಉಪಕಾರ ನೆನೆಸುವಂಥದ್ದಾಗಿದೆ, ಕರ್ತನ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ಸಾಕ್ಷಿ ಕೊಡುವಂಥದ್ದಾಗಿದೆ. ನಿಜವೇ ಈ ಸೀಸನ್ನಲ್ಲಿ ಯೇಸುಕ್ರಿಸ್ತನ ಜನನವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತಿದ್ದೇವೆ. ಆತನ ಜನನದಲ್ಲಿ ಸಂಭವಿಸಿರುವಂತಹ ಸಂಘಟನೆಗಳನ್ನು ನಾವು ಧ್ಯಾನಿಸುತ್ತಾ ಇರುವಾಗ ನಮ್ಮ ಹೃದಯಗಳಲ್ಲಿ ಅವುಗಳನ್ನು ಭದ್ರಪಡಿಸಿಕೊಳ್ಳಬೇಕು. ಯೇಸು ಜನಿಸಿದಾಗ ಕುರುಬರು ಬಂದು ಆರಾಧಿಸುವಾಗ, ಜ್ಞಾನಿಗಳು ಬಂದು ಆರಾಧಿಸುವಾಗ, ದೇವದೂತರು ಬಂದು ಕುರುಬರಿಗೆ ಯೇಸುವಿನ ಜನ್ಮದ ಶುಭವಾರ್ತೆ ಹೇಳೋದು, ಜ್ಞಾನಿಗಳು ಗುರುತಿಸಿ ಹುಡುಕುತ್ತಾ ಬರುವಾಗ ನಕ್ಷತ್ರ ದಾರಿ ತೋರಿಸಿದ ವಿಷಯ, ಇವೆಲ್ಲವುಗಳನ್ನು ಮರಿಯಳು ಯೋಸೇಫನೊಂದಿಗೆ ಹೇಳುತ್ತಾ ಇರುವಾಗ, ಶಿಶುವಾಗಿರುವ ಯೇಸುವನ್ನು ಸಂಪೂರ್ಣವಾಗಿರುವುದನ್ನು ನೋಡಿ ಆರಾಧಿಸುತ್ತಿರುವಾಗ ಆ ಎಲ್ಲಾ ವಿಷಯಗಳನ್ನು ಮರಿಯಳು ತನ್ನ ಹೃದಯದಲ್ಲಿ ಭದ್ರಪಡಿಸಿಟ್ಟುಕೊಂಡಳು. ನೋಡಿ ಪ್ರಿಯರೇ, ಹೃದಯದಿಂದ ಆರಾಧಿಸುವಂಥದ್ದೇ ನಿಜವಾದ ಆರಾಧನೆಯಾಗಿದೆ. ಒಮ್ಮೆ ಲೂಕನ ಸುವಾರ್ತೆಗೆ ಹೋಗೋಣ ಬನ್ನಿ. 2ನೇ ಅಧ್ಯಾಯದಲ್ಲಿ ಒಂದು ವೇಳೆ ನಾವು ನೋಡುವುದಾದರೆ ಅಲ್ಲಿ ವಚನ ಹೇಳುವುದೇನೆಂದರೆ, ಸಾಧಾರಣವಾಗಿ ನಾನು ಹೇಳುವುದೇನೆಂದರೆ, ಈ ಕ್ರಿಸ್ಮಸ್ನಲ್ಲಿ, ಈ ಸೀಸನ್ನಲ್ಲಿ ಯೇಸುಕ್ರಿಸ್ತನ ಜನನದ ಕುರಿತು ಕೇವಲ 4 ಅಧ್ಯಾಯಗಳಲ್ಲಿ ಮಾತ್ರ ವಿವರಿಸಲಾಗಿದೆ. ಮತ್ತಾಯನ ಸುವಾರ್ತೆ ಮೊದಲ 2 ಅಧ್ಯಾಯಗಳು, ಲೂಕನ ಸುವಾರ್ತೆ ಮೊದಲ 2 ಅಧ್ಯಾಯಗಳನ್ನು ನೀವು ಯಾವಾಗಲೂ ಓದುತ್ತಾ ಇರಿ ಎಂದು ಹೇಳ್ತಾ ಇರ್ತೇನೆ. ಈ ಅನುದಿನದ ಧ್ಯಾನ ವೀಕ್ಷಿಸುತ್ತಿರುವ ನೀವು ಕೂಡ ಓದಿರುತ್ತೀರಿ ಎಂದು ನಂಬುತ್ತೇನೆ. ಇಲ್ಲಿ ಒಂದು ವಿಷಯ ನಾವು ನೋಡಬಹುದು. 2ನೇ ಅಧ್ಯಾಯ 19ನೇ ವಚನ ನೋಡಿ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಯೋಚಿಸುತ್ತಾ ಭದ್ರಪಡಿಸಿಕೊಂಡಳು. ಇದೇ ನಿಜವಾದ ಆರಾಧನೆಯಾಗಿದೆ. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ, ಯಾವ ಮಾತುಗಳು? ಕುರುಬರು ಹೇಳುತ್ತಾರೆ ಅವರು ಕಂಡಿರುವ ವಿಷಯ, ಕೇಳಿರುವಂತಹ ವಿಷಯ. ಈಗೋ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇವೆ ಎಂದು ದೇವದೂತನು ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನು ಎಂದು ದೇವದೂತರು ಹೇಳಿರುವ ಮಾತುಗಳನ್ನು ಆ ಕುರುಬರು ಬಂದು ಹೇಳಿದಾಗ, ಆ ಮಾತುಗಳ ವಿಷಯದಲ್ಲಿ ನನ್ನ ಗರ್ಭದಲ್ಲಿ ಹುಟ್ಟಿರುವಂತಹ ಈ ಒಂದು ಚಿಕ್ಕ ಶಿಶು, ಗಾಬ್ರಿಯೇಲ ದೂತನು ನನಗೆ ತಿಳಿಸಿರುವ ಹಾಗೆ ಈ ಶಿಶು ಸರ್ವೋನ್ನತನಾದ ದೇವರ ಮಗನನಿಸಿಕೊಳ್ಳುವನು ಎಂದು ಹೇಳಿದ ವಿಷಯ ನಿಜವಾಯ್ತಲ್ಲವೇ? ದೇವದೂತರು ಅದೇ ವಿಷಯವನ್ನು ಕುರುಬರಿಗೂ ಕೂಡ ತಿಳಿಯಪಡಿಸಿದಾರಲ್ಲವೇ? ಆತನು ಜನರಿಗೆಲ್ಲ ರಕ್ಷಿಸುವಂತಹ ರಕ್ಷಕನಾಗಿದ್ದಾನಲ್ಲವೇ? ನಾನು ಎಷ್ಟು ಧನ್ಯಳಾಗಿದ್ದೇನೆ, ನನಗೆ ಎಷ್ಟು ದೊಡ್ಡ ಭಾಗ್ಯ ದೊರಕಿದೆ. ಈ ಕ್ರಿಸ್ತನನ್ನು ನನ್ನ ಕೈಗೆ ಒಪ್ಪಿಸಿದಾರಲ್ಲವೇ ಆ ದೇವರು? ನನ್ನ ಗರ್ಭದಲ್ಲಿ ಈ ಮಗುವನ್ನು ನಾನು ಹೊತ್ತು ಈ ಲೋಕಕ್ಕೆ ರಕ್ಷಕನನ್ನು ತಂದುಕೊಡುವ ಭಾಗ್ಯ ನನಗೆ ದೊರಕಿತು ಎಂದು ಆ ಮರಿಯಳು ದೇವದೂತರು ಹೇಳಿರುವ ಮಾತುಗಳನ್ನು, ದೇವರ ಕಾರ್ಯಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಂಡು ಅವು ಯಾವಾಗ ನೆರವೇರುತ್ತವೆ, ಯಾವ ರೀತಿಯಾಗಿ ಈ ಶಿಶು ಬೆಳೆದು ದೊಡ್ಡವನಾಗಿ ಸರ್ವ ಮಾನವ ಕುಲಕ್ಕಾಗಿ, ಪಾಪಿಗಳ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಯಜ್ಞವಾಗ್ಲಿಕ್ಕಿದ್ದಾನೆ ಎಂದು ಎಲ್ಲಾ ವಿಷಯಗಳನ್ನು ತನ್ನ ಹೃದಯದಲ್ಲಿ ಭದ್ರಪಡಿಸಿಟ್ಟುಕೊಂಡಿದ್ದಳು. ಕ್ರಿಸ್ಮಸ್ ಅಂದರೆ ಸಂಭ್ರಮ, ಆಟ ಪಾಠಗಳು, ಡೆಕೋರೇಷನ್ಸ್ಗಳು ಅಲ್ಲ ಪ್ರಿಯರೇ. ಅವುಗಳನ್ನು ಕೂಡ ಈ ದಿನ ಬಹಳ ಜನ ಬಿಡ್ತಿದ್ದಾರೆ.
ಬಹಳಷ್ಟು ಜನರಿಗೆ ಕ್ರಿಸ್ಮಸ್ ಒಂದು ರೂಢಿಯಾಗ್ಬಿಟ್ಟಿದೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರು ತನ್ನ ಅದ್ವಿತೀಯ ಮಗನನ್ನು ಅನುಗ್ರಹಿಸಿದ್ದಾರೆ. ನಾವು ಕೂಡ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಯಾರಿಗೇ ಆಗಲಿ ಏನಾದರೂ ನಾವು ಕೊಡಲೇಬೇಕು. ಬಡವರಿಗೆ ಕನಿಕರಿಸಬೇಕು, ಇತರರಿಗೆ ಬಹುಮಾನಗಳನ್ನು ಕೊಡಬೇಕು. ದೇವರು ನಮ್ಮನ್ನು ಆಶೀರ್ವದಿಸಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇಲ್ಲದೇ ಇರುವಂಥವರು ಎಷ್ಟೋ ಜನ ಇದ್ದಾರೆ. ಏನಾದರೂ ಮಾಡಬೇಕೆಂಬ ಆಸೆ ಇಲ್ಲದೆ ತಿನ್ನೋದು ಕುಡಿಯೋದೇ ಹಬ್ಬ ಎಂದು ಭಾವಿಸುವುದು, ಇಷ್ಟ ಬಂದಂತೆ ಜೀವಿಸುವುದು, ಆರ್ಭಾಟ, ಆಟ ಪಾಠ ಜೊತೆಗೆ ಕರ್ತನನ್ನು ಆರಾಧಿಸುವುದು ಈ ದಿನಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನೋಡ್ತೇವೆ. ಆದರೆ ಆ ಮೊದಲನೇ ಕ್ರಿಸ್ಮಸ್ ನಾವು ನೋಡುವುದಾದರೆ ಅಲ್ಲಿ ಒಂದು ಗಂಭೀರತ್ವವನ್ನು ನೋಡುತ್ತೇವೆ. ಆ ಕುರುಬರು ಹಾಡನ್ನು ಹಾಡುತ್ತಾರೆ. ರಾಗವಾಗಲಿ ತಾಳವಾಗಲಿ ಅವರಿಗೆ ಗೊತ್ತಿತ್ತೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಪರಮ ಆನಂದದೊಂದಿಗೆ ಕರ್ತನಾದ ಯೇಸುವಾಗಿರುವ ಶಿಶುವನ್ನು ಅವರು ನೋಡಿದಾಗ ಅವರು ಆಶ್ಚರ್ಯಗೊಂಡು ಆನಂದದೊಂದಿಗೆ ದೇವರನ್ನು ಕೊಂಡಾಡಿದರೆಂದು, ಅವರು ಕಣ್ಣಾರೆ ಕಂಡಿರುವುದನ್ನು ಕಿವಿಯಾರೆ ಕೇಳಿದ್ದನ್ನು ಪ್ರಚುರಪಡಿಸುತ್ತಾ ಬೀದಿಗಳಲ್ಲಿ ಹಾಡುತ್ತಾ ಹೋದರೆಂದು ಬೈಬಲ್ನಲ್ಲಿ ಲೂಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. 2ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುತ್ತೇವೆ. ಅವರು ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋದರು ಎಂಬುದಾಗಿ 20ನೇ ವಚನದಲ್ಲಿ ನೋಡುತ್ತೇವೆ. ನಿಜವಾಗಲೂ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಇನ್ನೂ ಯೇಸು ಕ್ರಿಸ್ತನು ಲೋಕರಕ್ಷಕನಾಗಿದ್ದಾನೆ, ನಿಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ ಎಂದು ಅರಿಯಲಾರದವರು ಎಷ್ಟೋ ಜನ ಇದ್ದಾರೆ. ಆತನು ದೇವರುಗಳಲ್ಲಿ ಒಬ್ಬ ದೇವರಾಗಿದ್ದಾನೆ ಅಂದುಕೊಳ್ಳುವವರು ಅನೇಕರು ಇದ್ದಿರಬಹುದು. ಆದರೆ ಆತನೇ ನಿಜವಾದ ದೇವರು ಎಂದು, ಆತನ ನಾಮದಲ್ಲಿಯೇ ರಕ್ಷಣೆ ಇದೆ ಎಂದು, ಪಾಪ ಕ್ಷಮಾಪಣೆ ಇದೆ ಎಂಬ ಸಂಪೂರ್ಣ ಸುವಾರ್ತೆ ಕೇಳಲಾರದೇ ಇರುವವರು ಇನ್ನೂ ಎಷ್ಟೋ ಜನ ಇದ್ದಾರೆ. ಯೇಸು ಕ್ರಿಸ್ತನ 2ನೇ ಬರೋಣಕ್ಕಾಗಿ ಕಾದಿರುವಂತಹ ಈ ಸಮಯದಲ್ಲಿ ಆತನ ಮೊದಲನೇ ಬರೋಣದ ಬಗ್ಗೆ ಅರಿಯದೇ ಇರುವವರು ಎಷ್ಟೋ ಜನ ಇದ್ದದರಿಂದ ಈ ಸೀಸನ್ ಅನ್ನು ನಾವು ಆಧಾರ ಮಾಡಿಕೊಂಡು ಯೇಸುವೇ ರಕ್ಷಕನಾಗಿದ್ದಾನೆ ಎಂಬುದಾಗಿ ಪ್ರತಿಯೊಬ್ಬರಿಗೆ ನಾವು ಪ್ರಚುರಪಡಿಸಬೇಕಾಗಿದೆ. ಅವರು ಕೇಳಿದರೂ ಕೇಳದೇ ಇದ್ದರು, ಮಾರ್ಪಟ್ಟರೂ ಮಾರ್ಪಡದೇ ಇದ್ದರು, ಅವರು ಅಂಗೀಕರಿಸಿದರು ತಿರಸ್ಕರಿಸಿದರು. ಈ ಒಂದು ಸತ್ಯವನ್ನು ನಾವು ಹೇಳುವವರಾಗಿರಬೇಕು. ಹೇಳಬೇಕಾದರೆ ಮೊದಲು ನೀವು ಅನುಭವಿಸಬೇಕು. ಆತನು ಕೊಡುವ ಈ ದೊಡ್ಡ ರಕ್ಷಣೆ ನಾವು ಹೊಂದಿ ಆತನು ಹೇಳಿದ ಮಾತುಗಳನ್ನು ನಾವು ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡು ಆ ಮಾತುಗಳನ್ನು ನಾವು ಇತರರಿಗೆ ಪ್ರಚುರಪಡಿಸಬೇಕು. ಮೌನವಾಗಿ ದೇವರನ್ನು ಆರಾಧಿಸುವಂತಹ ಸ್ತ್ರೀಯಾಗಿ ಈ ಮರಿಯಳು ಇರುವುದನ್ನು ನಾವು ನೋಡುತ್ತೇವೆ. ದೇವರ ಮಾತನ್ನು, ವಾಕ್ಯದ ಸತ್ಯಗಳನ್ನು ಹಾಗೂ ಪ್ರವಾದನೆಗಳನ್ನು ನೆರವೇರುವುದನ್ನು ಕೇಳುವಾಗ ಅವೆಲ್ಲವುಗಳನ್ನು ಆಕೆ ನೆನೆಸಿಕೊಳ್ಳುತ್ತಾ, ಆಕೆ ಅವುಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ, ಇದೆಲ್ಲ ಹೇಗೆ ಸಾಧ್ಯವಾಗುತ್ತದೆ? ನಾನು ಕನ್ಯೆಯಾಗಿದ್ದೇನೆ, ಪುರುಷನಿಗೆ ಅರಿಯದವಳಾಗಿದ್ದೇನೆ, ನಿಜವಾಗಲೂ ನನ್ನ ವಿಷಯದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ಆತನಲ್ಲಿ ಆನಂದಿಸುವಂಥದ್ದು, ಆತನು ಲೋಕ ರಕ್ಷಕನಾಗಿದ್ದಾನೆ ಎಂಬ ಸಂಗತಿ ದೃಢಪಡಿಸಿಕೊಳ್ಳುವುದು ಮತ್ತು ತನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುವುದನ್ನು ಕೂಡ ನೋಡ್ತೇವೆ. ನಿಮ್ಮ ಹೃದಯದಲ್ಲಿ ಯೇಸು ರಕ್ಷಕನಾಗಿದ್ದಾನೆ ಎಂಬ ಸಂಗತಿಯನ್ನು ಡೀಪ್ ಡೌನ್ ಇನ್ ಯುವರ್ ಹಾರ್ಟ್, ನಿಮ್ಮ ಅಂತರಂಗದಲ್ಲಿ ನಂಬುತ್ತಾ ಇದ್ದೀರಾ? ನಿಮಗೋಸ್ಕರವೇ, ಕೇವಲ ನಿಮಗೋಸ್ಕರವೇ ಆತನು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದನ್ನು ನೀವು ನಂಬುತ್ತಾ ಇದ್ದೀರಾ? ನಮ್ಮ ಪಾಪಗಳಿಗೋಸ್ಕರವೇ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಮಾತ್ರವಲ್ಲ ರಾಜಾದಿರಾಜನಾಗಿ ತಿರುಗಿ ಬರಲಿಕ್ಕಿದ್ದಾನೆಂಬ ಸಂಗತಿಯನ್ನು ನೀವು ನಂಬಿ ನಿಮ್ಮ ಹೃದಯದಲ್ಲಿ ಗ್ರಹಿಸಿಕೊಂಡು ಇತರರಿಗೆ ತಿಳಿಯಪಡಿಸುತ್ತಾ ಇದ್ದೀರಾ? ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲಾಗಿರುವ ಎಲ್ಲಾ ಮಾತುಗಳನ್ನು ಮರಿಯಳು ತನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುತ್ತಾಳೆ. ಈ ದಿನ ಎಷ್ಟೋ ಸಂದೇಶಗಳನ್ನು ನಾವು ಕೇಳ್ತಾ ಇದ್ದೇವೆ, ಎಷ್ಟೋ ವಾಕ್ಯದ ಸತ್ಯಗಳನ್ನು ತಿಳ್ಕೊಳ್ಳುತ್ತಿದ್ದೇವೆ. ಎಷ್ಟೋ ದಿನಗಳಿಂದ ಈ ಅನುದಿನದ ಧ್ಯಾನದಲ್ಲಿ ಎಷ್ಟೋ ವಿಷಯಗಳನ್ನು ನಿಮಗೆ ತಿಳಿಸಲಾಗುತ್ತಿದೆ, ನಾವು ಧ್ಯಾನಿಸುತ್ತಲೇ ಇದ್ದೇವೆ. ಅವು ಹೃದಯದಲ್ಲಿವೆಯಾ, ಇಲ್ಲವೇ ಬೈಬಲ್ನಲ್ಲಿಯೇ ಅಂಡರ್ಲೈನ್ ಮಾಡಲಾಗಿವೆಯಾ, ಇಲ್ಲವೇ ರೆಫರೆನ್ಸಸ್ಗಳೆಲ್ಲ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ತಾ ಇದ್ದೀರಾ, ಇಲ್ಲವೇ ದೇವರ ಮಾತುಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುತ್ತಾ ಇದ್ದೀರಾ? 8ನೇ ದಿನದಲ್ಲಿ ಕೂಸಾಗಿರುವ ಯೇಸುವನ್ನು ದೇವಾಲಯಕ್ಕೆ ಕೊಂಡೊಯ್ದಾಗ, ನಾಮಕರಣ ಮಾಡಿ ಸುನ್ನತಿ ಮಾಡಿದಾಗ, ಅಲ್ಲಿರುವ ಆ ಸೀಮೋನನು ಎಂಬ ಒಬ್ಬ ವೃದ್ಧನು ನಾನು ರಕ್ಷಕನನ್ನು ನೋಡಬೇಕು ಕಾದುಕೊಂಡಿದ್ದ ಬಹಳ ವಯಸ್ಸಾದ ವೃದ್ಧನಾಗಿದ್ದ. ಯಾವಾಗ ಅವನು ಕೂಸಾಗಿರುವ ಯೇಸುವನ್ನು ನೋಡುತ್ತಾನೋ, ಆಹಾ ಅಯ್ಯೋ ನಾನು, ನನ್ನ ಕಣ್ಣುಗಳು ರಕ್ಷಕನನ್ನು ಕಂಡವು ಎಂಬುದಾಗಿ ಆತನಲ್ಲಿ ಆನಂದಿಸುತ್ತಾನೆ. ನೋಡಿ, ಅಲ್ಲೇ ಇದೆ ನೋಡಿ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 27ನೇ ವಚನ. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದ ಪದ್ಧತಿಯ ಪ್ರಕಾರ ಮಗುವಾಗಿರುವ ಯೇಸುವನ್ನು ದೇವಾಲಯದೊಳಕ್ಕೆ ತೆಗೆದುಕೊಂಡು ಬಂದಾಗ ಅವನು ಆ ಮಗುವನ್ನು ತನ್ನ ಕೈಯಲ್ಲಿ ಎತ್ತುಕೊಂಡು ದೇವರನ್ನು ಕೊಂಡಾಡಿ ಹೇಳಿದ್ದೇನೆಂದರೆ, ಒಡೆಯನೇ
ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷವಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಮಗುವಾಗಿರುವ ಯೇಸುವನ್ನು ನೋಡಿರುವಂತಹ ಸಿಮಿಯೋನನು, ನೀನು ಅನ್ಯ ಜನರಿಗೆ ಸಿದ್ಧಮಾಡಿಟ್ಟಿರುವಂತಹ ರಕ್ಷಣೆಯನ್ನು, ನಿನ್ನ ಪ್ರಜೆಯಾದ ಇಸ್ರಾಯೇಲರ ಕೀರ್ತಿಗೋಸ್ಕರ ಕೊಟ್ಟಿರುವಂತಹ ರಕ್ಷಕನನ್ನು, ಇಸ್ರಾಯೇಲ್ ಪ್ರಜೆಗಾಗಿ ನೀನು ಸಿದ್ಧಮಾಡಿರುವಂತಹ ರಕ್ಷಣೆಯನ್ನು ನಾನು ಕಣ್ಣಾರೆ ಕಂಡೆನು ಎಂದು ಆನಂದಿಸುತ್ತಾ ಪರಮಾನಂದ ಪಡ್ತಿದ್ದಾನೆ. ಅಷ್ಟೇ ಅಲ್ಲ, ಅವನು ಮರಿಯಳನ್ನು ನೋಡಿ, ಸಿಮಿಯೋನನು ಅವರನ್ನು ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ, ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ನಾಟಿದಂತಾಗುವುದು ಎಂದು ಹೇಳಿದನು. ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳುತ್ತಾನೆ. ಈ ವಿಷಯ ಮರಿಯಳಿಗೆ ಹೇಳಿದಾಗ, ಏನಿದು, ಯಾರಾದರೂ ನನಗೆ ಕತ್ತಿಯಿಂದ ಹಿರಿಯುತ್ತಾರೋ? ಏನಿದು ನನ್ನ ಹೃದಯದೊಳಗೆ ಅಲಗು ನಾಟಿದಂತಾಗುವುದು ಎಂಬ ಮಾತು ಅವಳಿಗೆ ಅರ್ಥವಾಗದೇ ಇರುವಾಗ ಆ ಮಾತನ್ನು ಅವಳು ತನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುತ್ತಾಳೆ. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಮರಿಯಳಿಗೆ ಅವನು ಹೇಳಿದನು. ಆಕೆ ಕೇಳುತ್ತಿರುವ ಈ ಮಾತುಗಳು ಅರ್ಥವಾಗದಿದ್ದರೂ ಕೂಡ ಆ ಮಾತುಗಳ ನೆರವೇರುವಿಕೆಗಾಗಿ ಭದ್ರಪಡಿಸಿಟ್ಕೊಂಡಿದ್ದಳು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನೇತಾಡುತ್ತಿರುವಾಗ, ಆತನ ಕಾಲುಗಳಿಗೆ ಕೈಗಳಿಗೆ ಮೊಳೆ ಹೊಡೆದಾಗ, ಭಯಂಕರವಾದ ವೇದನೆಯೊಂದಿಗೆ ಆತನು ಶಿಲುಬೆಯ ಮೇಲೆ ಅವಮಾನಪಡಿಸಲ್ಪಡುತ್ತಿರುವಾಗ, ಅಲ್ಲಿಗೆ ಹೋಗಿರುವಂತಹ ಶಿಲುಬೆಯ ಬಳಿಗೆ ಹೋಗಿರುವಂತಹ ಮರಿಯಳು ಯೇಸು ಕ್ರಿಸ್ತನ ವಿಷಯದಲ್ಲಿ ಯೋಚಿಸುವಾಗ, ಲೋಕರಕ್ಷಕನಿಗೆ ಈ ಸ್ಥಿತಿಯಾಗುತ್ತದೆಯೋ? ಪ್ರಜೆಗಳನ್ನು ರಕ್ಷಿಸಲು ಬಂದಾತನಿಗೆ ಇಷ್ಟು ತಿರಸ್ಕಾರ ಉಂಟಾಗುತ್ತೋ ಎಂದು ಒಬ್ಬ ತಾಯಿಯಾಗಿ, ಜನ್ಮ ಕೊಟ್ಟ ತಾಯಿಯಾಗಿ ಆ ಬಾಧೆ, ಆ ವೇದನೆ ಒಂದು ಕತ್ತಿಯಂತೆ ಹೃದಯದಲ್ಲಿ ನಾಟಿದಂತೆ ಆಗುತ್ತದೆ ಎಂದು ಸಿಮೋನನು ಹೇಳಿದ ಆ ಮಾತು ಹೆಚ್ಚು ಕಡಿಮೆ 33 ವರ್ಷಗಳ ನಂತರ ಶಿಲುಬೆಯ ಮೇಲೆ ನೆರವೇರುವುದನ್ನು ನೋಡುವಾಗ ಆಕೆ ಜ್ಞಾಪಕ ಮಾಡಿಕೊಳ್ತಾಳೆ. ದೇವರ ಮಾತನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು. ದೇವರ ವಾಗ್ದಾನಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಿರಿ. ದೇವರು ನಿಮ್ಮೊಂದಿಗೆ ಮಾತಾಡಿದಾಗ, ದೇವರ ಕುರಿತು ನೀವು ಕೇಳುತ್ತಿರುವಾಗ, ಅವು ನಿಮ್ಮ ಜೀವಿತದಲ್ಲಿ ನೆರವೇರುವವರೆಗೂ ಕಾದುಕೊಂಡಿರೋದಾದ್ರೆ, ನಿರೀಕ್ಷಿಸುತ್ತಾ ಇರುವುದಾದ್ರೆ ಅದ್ಭುತಗಳನ್ನು ನೋಡುತ್ತೀರಿ. ಆ ವಾಕ್ಯಗಳ ನೆರವೇರುವಿಕೆ ನಾವು ನೋಡುವವರಾಗಿರುತ್ತೇವೆ. ಕೇಳಿದ ವಾಕ್ಯ ಕೇಳಿದಂತೆಯೇ ಬಿಟ್ಟು ಬಿಡಲಾರದೆ ಹೃದಯದಲ್ಲಿ ಭದ್ರಪಡಿಸಿಟ್ಟುಕೊಳ್ಳಬೇಕು. ಬೈಬಲ್ ನಮ್ಮ ಕೈಯಿಂದ ಯಾರಾದರೂ ಕಿತ್ಕೊಳ್ಬಹುದೇನೋ, ಆದರೆ ನಿಮ್ಮ ಹೃದಯದಲ್ಲಿರುವ ದೇವರ ವಾಕ್ಯವನ್ನು ಯಾರೊಬ್ಬರೂ ಕೂಡ ಕಸ್ಕೊಳ್ಳಲಿಕ್ಕಾಗಲ್ಲ. ಅದಕ್ಕಾಗಿಯೇ ಹೃದಯದಿಂದ ನಾವು ದೇವರನ್ನು ಆರಾಧಿಸಬೇಕು. ಹೃದಯದಲ್ಲಿ ಆತನ ವಿಷಯಗಳನ್ನು ಭದ್ರಪಡಿಸಿಕೊಳ್ಳಬೇಕು. ಇದು ಬಹಳ ಅವಶ್ಯಕವಾಗಿದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ಮಾಡಿದ ಉಪಕಾರಗಳು ಸುಮ್ಮನೆ ಸಾಕ್ಷಿ ಹೇಳೋದಷ್ಟೇ ಅಲ್ಲ ಪ್ರಿಯರೇ, ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ದೇವರು ಎಷ್ಟೋ ಉಪಕಾರ ಮಾಡಿದರೆ, ಆಯಾ ಸಂದರ್ಭಗಳಲ್ಲಿ ಸಂತೋಷಿಸಿ ಕುಣಿದಾಡುತ್ತಾರೆ. ಆದರೆ ಅವು ತಮ್ಮ ಹೃದಯದಲ್ಲಿ ಅವರು ಭದ್ರಪಡಿಸಿಕೊಳ್ಳದೇ ಇರುವಾಗ, ಮತ್ತೊಂದು ಸಮಸ್ಯೆ ಬಂದಾಗ, ಹೇಗೆ ದೇವರು ಅವರಿಗೆ ಬಿಡಿಸಿದ್ದಾರೆ ಎಂಬ ಸಂಗತಿ ಅವರಿಗೆ ನೆನಪು ಬರದೇ ಇರೋದ್ರಿಂದ ಯಾವಾಗ ನೋಡಿದ್ರೂ ಗುಣಗುಟ್ಟುತ್ತಾ ಗೋಳಾಡುತ್ತಾ ದೇವರ ವಿರುದ್ಧ ತಿರುಗಿ ಬೀಳುತ್ತಾರೆ. ನಾಯಕನಾದ ಮೋಶೆಯ ವಿರುದ್ಧ ತಿರುಗಿ ಬೀಳುತ್ತಾರೆ. ಇದನ್ನೇ ಅವರ ವಿಷಯದಲ್ಲಿ ಬೈಬಲಲ್ಲಿ ನೋಡ್ತೇವೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ದೇವರು ನಿಮ್ಮನ್ನು ಬಿಡಿಸಿದ್ದಾರೆ, ಕಾಪಾಡಿದ್ದಾರೆ. ಎಷ್ಟೋ ವಿಷಯಗಳಲ್ಲಿ ದೇವರು ನಿಮಗೆ ಸಹಾಯ ಮಾಡಿದ್ದಾರೆ. ಆದರೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೇ ಇರೋದ್ರಿಂದ ಪ್ರತಿ ಸಾರಿ ಕಷ್ಟ ಬಂದಾಗ ದೇವರು ಯಾವ ಹೊಸ ಕಾರ್ಯ ಮಾಡಿಲ್ಲ ಎಂಬುದಾಗಿ ನಾವು ಗುಣಗುಟ್ಟುವುದು, ವೇದನೆಗೆ ಒಳಗಾಗೋದು, ಇಲ್ಲವೇ ಕುಗ್ಗಿ ಹೋಗಿ ನಿರಾಶರಾಗುತ್ತಾ ಇರುತ್ತೇವೆ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರೋದಾದ್ರೆ ಆ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ, ಆಧರಿಸುತ್ತದೆ. ಆತನ ಉಪಕಾರಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ನಮ್ಮ ಮುಂದೆ ಇರುವ ಹೋರಾಟಗಳು ಬಹಳ ಸುಲಭವಾಗಿ ನಾವು ಎದುರಿಸಬಲ್ಲೆವು. ಆ ಗೊಲಿಯಾತನು ಬಹಳ ಅನುಭವಸ್ಥನಾಗಿದ್ದಾನೆ. ನೀನು ಹುಡುಗನು, ಅವನನ್ನು ಜಯಿಸ್ಲಿಕ್ಕಾಗಲ್ಲ ಎಂದು ದಾವೀದನಿಗೆ ನಿರಾಶೆಗೊಳಿಸಿದಾಗ ದಾವೀದನು ಏನು ಹೇಳ್ತಾನೆ? ದೇವರು ನನಗೆ ಎಷ್ಟೋ ವಿಷಯಗಳಲ್ಲಿ ಸಹಾಯ ಮಾಡಿದ್ದಾರೆ. ಒಂದು ಕರಡಿಯನ್ನು ಬೆನ್ನಟ್ಟಿ ಹೊರದೋಡಿಸುವ ಹಾಗೆ, ಒಂದು ಸಿಂಹವನ್ನು ಸೀಳಿ ಬಿಡುವ ಹಾಗೆ, ಹಾಗೆಯೇ ಕರಡಿಯನ್ನು ಜಯಿಸುವಂತೆ, ಸಿಂಹವನ್ನು ಜಯಿಸುವಂತೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಗತದಲ್ಲಿ ದೇವರು ಅವನಿಗೆ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಆ ಕರಡಿಯನ್ನು, ಸಿಂಹವನ್ನು ಬೇಟೆಯಾಡಿ ಅವುಗಳನ್ನು ಸೋಲಿಸುವುದಕ್ಕೆ ಸಹಾಯ ಮಾಡಿದ ದೇವರು ಈ ಸುನ್ನತಿ ಇಲ್ಲದಂತಹ ಫಿಲಿಸ್ಟಿಯನನ್ನು ಕೂಡ ಜಯಿಸುವುದಕ್ಕೆ ಸಹಾಯ ಮಾಡುತ್ತಾರೆ ಎಂದು ನಂಬಿಕೆಯಿಂದ ದಾವೀದನು ಮುಂದೆ ಹೋಗುತ್ತಾನೆ.
ದೇವರ ಕಾರ್ಯಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳೋಣ. ಆತನ ಜನ್ಮದ ಸಂಗತಿಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳೋಣ. ನೀವು ನಿಜವಾಗಿಯೂ ಧ್ಯಾನಿಸುವುದಾದರೆ ದೇವಾದಿ ದೇವನು ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದಾಗ ಆತನು ಎಷ್ಟೋ ದೀನನಾಗಿ, ಆತನು ಎಷ್ಟು ಹೋರಾಟಗಳ ಮಧ್ಯದಲ್ಲಿ ಮರಿಯಳು ಯೋಸೇಫರ ಕೈ ಕೆಳಗೆ ಆತನು ಬೆಳೆದನು ಎಂಬುದಾಗಿ ನಾವು ನೋಡ್ತೇವೆ. ಸಮಸ್ತವನ್ನು ಬಿಟ್ಟು ಮಹಿಮೆಯನ್ನು ಬಿಟ್ಟು ಒಬ್ಬ ಸಾಮಾನ್ಯನಂತೆ ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ನರಾವತಾರವೆತ್ತಿ ಜನಿಸಿದ್ದು ಅಷ್ಟೇ ಅಲ್ಲ, ಆತನು ಬಡವನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಸೇವಕನಾಗಿ ಶಿಲುಬೆಯ ಮರಣ ಹೊಂದುವಷ್ಟರ ಮಟ್ಟಿಗೆ ನಮಗೋಸ್ಕರ ಆತನು ಮಾಡಿರುವ ತ್ಯಾಗವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ನಮ್ಮ ಹೃದಯದೊಳಗೆ ಕೃತಜ್ಞತೆ ಉಂಟಾಗ್ತದೆ, ನಿಜವಾದ ಆರಾಧನೆ ಸ್ತುತಿ ಉಂಟಾಗುತ್ತೆ. ಕ್ರಿಸ್ತನ ಜನನದ ಕುರಿತಾಗಿ ಧ್ಯಾನಿಸಿರಿ. ಆ ಕಾಲದಲ್ಲಿರುವಂತಹ ಕುರುಬರು ಹೇಗೆ ಯೇಸುವನ್ನು ಆರಾಧಿಸಿದರೋ, ಮರಿಯಳು ಮತ್ತು ಯೋಸೇಫನು ಹೇಗೆ ಆ ದೇವರಿಗೆ ವಿಧೇಯರಾದರೋ, ಹೇಗೆ ದೇವರ ವಿಷಯವಾದ ಸಂಗತಿಗಳನ್ನು ಭದ್ರಪಡಿಸಿಕೊಂಡರು ಎಂಬುದಾಗಿ ನಾವು ನೆನೆಸಿಕೊಳ್ಳುವುದಾದರೆ ಎಷ್ಟೋ ಸುವಾರ್ತೆಯನ್ನು, ಎಷ್ಟೋ ಸತ್ಯಗಳನ್ನು, ಎಷ್ಟೋ ವಾಕ್ಯವನ್ನು ಕೇಳುತ್ತಿರುವ ನಾವು ಕೂಡ, ಆತನ ಪುನರುತ್ಥಾನದ ಕುರಿತು ಕೇಳುತ್ತಿರುವ ನಾವು ಕೂಡ ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು, ಎಷ್ಟೋ ಉನ್ನತನಾದ ದೇವರಾಗಿದ್ದಾರೆ ಎಂದು ನಮ್ಮ ಹೃದಯಗಳಲ್ಲಿ ನಂಬೋಣ, ಧ್ಯಾನಿಸೋಣ, ಆತ್ಮಿಕವಾಗಿ ಬಲಗೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಲೋಕವೆಲ್ಲ ಹಬ್ಬದ ಸಂಭ್ರಮದಲ್ಲಿ ಸಂಭ್ರಮಿಸುತ್ತಿರುವಾಗ ಎಲ್ಲಿ ನೋಡಿದರೂ ಡೆಕೋರೇಷನ್ಸ್ಗಳು, ಸಾಂಗ್ಸ್ಗಳು, ನಾಟ್ಯಗಳು, ಕೊರಿಯೋಗ್ರಾಫೀಸ್ಗಳನ್ನು ನೋಡುತ್ತಿದ್ದೇವೆ. ಏನೇನೋ ಸಂಭ್ರಮ ಮಾಡುತ್ತಾ, ಕೇಕುಗಳನ್ನು ಹಂಚುತ್ತಾ, ಹೊಸ ಬಟ್ಟೆ ಧರಿಸುತ್ತಾ, ಕುಣಿದು ಕುಪ್ಪಳಿಸುತ್ತಿರುವಂತಹ ಈ ಒಂದು ದಿನಮಾನಗಳಲ್ಲಿ ಈ ಆರ್ಭಾಟಗಳಿಗೆ ಕಾರಣನಾಗಿರುವ ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕರಿಸುವುದಕ್ಕಾಗಿ, ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಡುವುದಕ್ಕಾಗಿ, ಕರ್ತನಾದ ಕ್ರಿಸ್ತನ ಕುರಿತಾದ ಸತ್ಯಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುವುದಕ್ಕಾಗಿ, ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುವುದಕ್ಕಾಗಿ, ಯೇಸು ಕ್ರಿಸ್ತನನ್ನು ಅರಿಯದೇ ಇರುವವರಿಗೆ ಯೇಸು ಕ್ರಿಸ್ತನ ಪ್ರೀತಿಯ ಸುವಾರ್ತೆಯನ್ನು ಸಾರಿ ಹೇಳಬೇಕಾದ ಸಮಯ ಇದಾಗಿದೆ ಎಂದು ಗುರುತಿಸಿ, ನಿಮ್ಮ ಸತ್ಯ ಸುವಾರ್ತೆಯನ್ನು ಅಂದಿನ ಕುರುಬರಂತೆ ನಾವು ಪ್ರಚುರಪಡಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ನಿಮ್ಮ ಸಮಾಧಾನ ನಮ್ಮ ಹೃದಯ ಆಳುವಿಕೆ ಮಾಡುವಂತೆ, ನಿಮ್ಮ ವಾಕ್ಯ ನಮ್ಮ ಹೃದಯಗಳಲ್ಲಿ ಭದ್ರಪಡಿಸಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಇತರ ದೇಶಗಳಿಂದಲೂ ಕೂಡ ನೀವು ವೀಕ್ಷಿಸುವುದಾದರೆ ಇದೇ ನಂಬರಿಗೆ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಹಬ್ಬದ ಸಡಗರದಲ್ಲಿ ಮುಳುಗಿ ಕರ್ತನನ್ನು ಮರೆಯಬೇಡಿ. ಕರ್ತನ ಕುರಿತಾದ ಸಡಗರ ಇದಾಗಿದೆ ಎಂದು ಕರ್ತನ ಕುರಿತಾದ ಸುವಾರ್ತೆ ಸಾರಿರಿ. ಆತನ ವಾಕ್ಯ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳೋಣ. ಪ್ರತಿಯೊಬ್ಬರಿಗೆ ಯೇಸುವಿನ ಸಾಕ್ಷಿಯನ್ನು ಹಂಚಿಕೊಳ್ಳೋಣ. ಮತ್ತೆ ನಾಳೆ ಲೈವ್ ಆಗಿ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಹಾಗಾಗಿ ತಪ್ಪದೇ ವೀಕ್ಷಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ಇರಲಿ.